ನಮಸ್ಕಾರ ಸ್ನೇಹಿತರೆ. ನಮ್ಮ ಅರ್ಜುನ ಎಂಟರ್ಪ್ರೈಸಸ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕರ್ನಾಟಕದ ವೃದ್ಧಾಪ್ಯ ಹಾಗೆ ವಿಧವಾ ಮತ್ತು ಅಂಗವಿಕಲರು ಸೇರಿದಂತೆ ಸಾಮಾಜಿಕ ಭದ್ರತಾ ಪಿಂಚಣಿ ತಗೊಳ್ತಾ ಇರೋರಿಗೆ ಹಾಗೆ ಪಿಂಚಣಿಗೆ ಅಪ್ಲೈ ಮಾಡಬೇಕು ಅಂದ್ಕೊಂಡಿರೋರಿಗೆ ಇದೀಗ ಒಂದು ಸಿಹಿ ಸುದ್ದಿ ಅನ್ಬೋದು. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಅರ್ಜುನ ಎಂಟರ್ಪ್ರೈಸಸ್ ಇನ್ಫೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ದರೆ ದಯಮಾಡಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಇನ್ಫಾರ್ಮೇಟಿವ್ ವೀಡಿಯೋಸ್ಗೊಂದಿಗೆ ಬರ್ತಾ ಇರ್ತೀವಿ. ಸರಿ ಸ್ನೇಹಿತರೆ, ಈಗ 2026ರ ಹೊಸ ಪಿಂಚಣಿ ಅಪ್ಡೇಟ್ ಏನು ಅಂತ ಕೇಳಿದರೆ, ಕರ್ನಾಟಕದಲ್ಲಿ ಈ ಹಿಂದೆ ಇದ್ದ ಫ್ಯಾಮಿಲಿ ಆ್ಯನ್ಯುಯಲ್ ಇನ್ಕಮ್ ಆದಾಯ ಮಿತಿ 32,000 ಇತ್ತು ಅಲ್ವಾ. ಇದು ಏನಕ್ಕೆ, ನೀವು ಪೆನ್ಷನ್ನು ಅಪ್ಲೈ ಮಾಡಬೇಕು ಅಂದರೆ ಮ್ಯಾಕ್ಸಿಮಮ್ 32,000 ಇನ್ಕಮ್ ಇತ್ತು. ಅದಕ್ಕಿಂತ ಜಾಸ್ತಿ ಇದ್ದರೆ ಅಂದರೆ ಈ 32,000 ಇನ್ಕಮ್ ಒಳಗಡೆ ಇದ್ದರೆ ಮಾತ್ರ, ವಾರ್ಷಿಕ ಆದಾಯ ಇಷ್ಟು 32,000 ಒಳಗಡೆ ಇದ್ದರೆ ಮಾತ್ರ ಈ ಸಂಧ್ಯಾ ಸುರಕ್ಷಾ ಅಥವಾ ಇಂದಿರಾ ಗಾಂಧಿ ವೃದ್ಧಾಪ್ಯ ವೇತನ ಇಲ್ಲ ವಿಧವಾ ವೇತನ ಇದಕ್ಕೆಲ್ಲ ಅಪ್ಲಿಕೇಶನ್ ಹಾಕ್ಬೋದಿತ್ತು. ಹಾಗೆ ಈ ಆದಾಯ ಮಿತಿ ದಾಟಿದರೆ ಕೆಲವರಿಗೆ BPL ಕಾರ್ಡ್ ಇದ್ದರೂ ಹೊಸದಾಗಿ ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೈ ಮಾಡಿದಾಗ ಮಿನಿಮಮ್ ಆದಾಯ ಅಂತ 60,000 ಅಥವಾ 40,000 ಹಾಕಿ ಅಪ್ರೂವ್ ಮಾಡಿ ಇನ್ಕಮ್ ಸರ್ಟಿಫಿಕೇಟ್ ಕೊಡ್ತಾಯಿದ್ರು. ಸೊ ಇದರಿಂದ ನಿಮಗೆ ಬರ್ತಾ ಇದ್ದ ಪೆನ್ಷನ್ ಸಹ ಕ್ಯಾನ್ಸಲ್ ಆಗೋ ಚಾನ್ಸಸ್ಸು ಇತ್ತು. ಹಾಗೆ ಕೆಲವರಿಗೆ ಕ್ಯಾನ್ಸಲ್ ಸಹ ಆಗಿತ್ತು. ರೀಸನ್ ಬಂದು ಆದಾಯ ಮಿತಿ ಜಾಸ್ತಿ ಇದೆ ಅಂತ ಹೇಳಿ ಕ್ಯಾನ್ಸಲ್ ಆಗಿತ್ತು. ಆದರೆ ಈಗ ಸ್ನೇಹಿತರೆ, ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳು ಹಾಗೆ ಕಂದಾಯ ಸಚಿವರಾಗಿರುವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದೇ ಆಗಸ್ಟ್ 19ನೇ ತಾರೀಕು 2026ರಂದು ತಿಳಿಸಿರೋ ಪ್ರಕಾರ, ಈ ಹಿಂದೆ ಸಾಮಾಜಿಕ ಭದ್ರತಾ ಪಿಂಚಣಿ ಯೋಜನೆ ಏನಿತ್ತೋ ಆದಾಯ ಮಿತಿ 32,000ದಿಂದ 1,20,000ಕ್ಕೆ ಹೆಚ್ಚಿಸಿರೋದಾಗಿ ತಿಳಿಸಿದ್ದಾರೆ. ಅಂದರೆ ಇಷ್ಟು ದಿನ BPL ಕಾರ್ಡ್ ಇರೋರಿಗೆ ಇನ್ಕಮ್ ಮ್ಯಾಕ್ಸಿಮಮ್ 1,20,000 ಕೊಡ್ತಾ ಇದ್ರು ಅಲ್ವಾ. ಸೊ ಅಷ್ಟು ಅಥವಾ ಅದಕ್ಕಿಂತ 1,20,000ಕ್ಕಿಂತ ಒಳಗಡೆ ಇದ್ದರೆ, ನೀವು ಆಲ್ರೆಡಿ ಪೆನ್ಷನ್ನು ತಗೊಳ್ತಿದ್ದು ಕ್ಯಾನ್ಸಲ್ ಆಗಿದ್ದರೆ ನೀವು ಮತ್ತೆ ಅಪ್ಲೈ ಮಾಡಿ ಪೆನ್ಷನ್ ಪಡ್ಕೋಬೋದು. ಅಪ್ಲೈ ಮಾಡೋ ಅವಶ್ಯಕತೆಯೂ ಇಲ್ಲ. ಈಗ ಕಂದಾಯ ಸಚಿವರು ಹೇಳಿರೋ ಪ್ರಕಾರ ಈಗ ಆಟೋಮೆಟಿಕ್ಕು ಆಗುತ್ತೆ. ಜೊತೆಗೆ ಹೊಸದಾಗಿ ಅಪ್ಲೈ ಮಾಡೋರು ಯಾರು ಇದ್ದರೆ 1,20,000 ಒಳಗಡೆ ಇರೋ ಇನ್ಕಮ್ ಸರ್ಟಿಫಿಕೇಟ್ ಇದ್ದು, ನೀವು ಕೂಡ ಈ ಸಂಧ್ಯಾ ಸುರಕ್ಷಾ ಅಥವಾ ಇಂದಿರಾ ಗಾಂಧಿ ವೃದ್ಧಾಪ್ಯ ವೇತನ ಅಥವಾ ಅಂಗವಿಕಲರ ಪಿಂಚಣಿ ಎಲ್ಲ ಥರದ್ರಲ್ಲಿ ಬೇರೆ ಎಲಿಜಿಬಿಲಿಟಿ ಕರೆಕ್ಟಾಗಿದ್ದರೆ ಅಪ್ಲೈ ಮಾಡ್ಬೋದು. ಎಷ್ಟೋ ಜನ ಕ್ಯಾಸ್ಟ್ ಆ್ಯಂಡ್ ಇನ್ಕಮಲ್ಲಿ ಆದಾಯ ಮಿತಿ ಜಾಸ್ತಿ ಹಾಕಿದ್ದಾರೆ ಅಂತ ತುಂಬ ತಲೆ ಕೆಡಿಸ್ಕೊಂಡಿದ್ರು. ಅಂಥವರಿಗೆಲ್ಲ ಇದೊಂದು ಗುಡ್ ನ್ಯೂಸ್ ಅನ್ಬೋದು. ಈಗ ಸದ್ಯಕ್ಕೆ ವೃದ್ಧಾಪ್ಯ ವೇತನ ಹಾಗೆ ವಿಧವಾ ವೇತನ ಹಾಗೆ ಅಂಗವಿಕಲರ ಪಿಂಚಣಿಗೆ ಈ ಆದಾಯ ಮಿತಿ ಇನ್ಕ್ರೀಸ್ ಆಗಿರೋದು ಅನ್ವಯಿಸ್ತಿದೆ ಅಂತ ನ್ಯೂಸ್ ಇರೋದು ಸದ್ಯಕ್ಕೆ. ಬೇರೆ ಪೆನ್ಷನ್ ಬಗ್ಗೆ ಸದ್ಯ ಅಧಿಕೃತ ಮಾಹಿತಿ ಇಲ್ಲ. ಸೊ ಈಗ ರೀಸೆಂಟಾಗಿ ತುಂಬ ಜನ ಪೆನ್ಷನ್ ತಗೊಳ್ತಾ ಇದ್ದವರಿಗೆ ಪರಿಶೀಲನೆ ಮಾಡ್ತಿರೋ ಸಲುವಾಗಿ ನಿಮ್ಮ ಆದಾಯ ಮಿತಿ 32,000ಕ್ಕಿಂತ ಹೆಚ್ಚಿದೆ ಅಂತ ಪಿಂಚಣಿ ಟೆಂಪ್ರರಿ ಸ್ಟಾಪ್ ಮಾಡಿಸ್ಕೊಂಡವರು ಇದ್ದರೆ, ಅಂಥವರು ಈ ಹೊಸ ಆದಾಯ ಮಿತಿ ಒಳಗಡೆ ಕುಟುಂಬ ಆದಾಯ ಹೊಂದಿದ್ರೆ, ಅಂದರೆ 1,20,000 ಒಳಗಡೆ ಕುಟುಂಬ ಆದಾಯ ಹೊಂದಿದಿದ್ರೆ ಅವರೆಲ್ಲ ಮತ್ತೆ ಪಿಂಚಣಿಗೆ ಆಟೋಮೆಟಿಕ್ ಆಗಿ ಎಲಿಜಿಬಲ್ ಆಗಿ ಆಗ್ತಾರೆ. ಸ್ನೇಹಿತರೆ, ಈಗಾಗಲೇ ಕರ್ನಾಟಕದಲ್ಲಿ 18 ಲಕ್ಷಕ್ಕೂ ಹೆಚ್ಚು ಜನರ ಪೆನ್ಷನ್ ಟೆಂಪ್ರರಿ ಕ್ಲೋಸ್ ಆಗಿದೆ. ಸೊ ಈಗ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಒಂದು ಸಂಯೋಜನೆ ಅಂತ ಒಂದು ಅಪ್ಲಿಕೇಶನ್ ಕೊಟ್ಟಿರ್ತಾರೆ. ಅದ್ರ ಮೂಲಕ ಅವರು ಪರಿಶೀಲನೆ ಮಾಡಿ ಹೊಸ ಆದಾಯ ಮಿತಿಗಿಂತ ಕಮ್ಮಿ ಇದೆ ಅಂತ ಅಂದರೆ ಮಾತ್ರ ನಿಮ್ಮ ಪೆನ್ಷನ್ನು ಅರ್ಜಿನ ಮತ್ತೆ ತಹಶೀಲ್ದಾರರವರಿಗೆ ತಲುಪಿಸಿ ನಿಯಮಾನುಸಾರ ಅರ್ಹ ಅರ್ಜಿದಾರರಿಗೆ ಪಿಂಚಣಿ ಮತ್ತೆ ಬರುವ ಹಾಗೆ ಮಾಡಬೇಕಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತಿಳಿಸಿದ್ದಾರೆ. ಸೊ ಈಗ ನಿಮ್ಮ VA ಅವರು ಸಂಯೋಜನಾ ಆ್ಯಪಿಂದ ಅಪ್ರೂವ್ ಮಾಡೇ ಮಾಡ್ತಾರೆ. ನಿಮ್ಮ ಆದಾಯ ಮಿತಿ ಎಲ್ಲಾದರೂ 1,20,000 ಒಳಗಡೆ ಇದ್ದರೆ. ಸೊ ನೀವೇನು ಮತ್ತೆ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿ ಅವರು ಸೂಚನೆ ಕೊಟ್ಟಿರೋದು ಡೈರೆಕ್ಟು ಗ್ರಾಮ ಆಡಳಿತಾಧಿಕಾರಿಗಳಿಗೆ ಅಲ್ಲಿ ಬಂದಿರೋ ಅಪ್ಲಿಕೇಶನಲ್ಲಿ 1,20,000ಗಿಂತ ಕಮ್ಮಿ ಆದಾಯ ಯಾರ್ದಿದೆಯೋ, ಈಗ 32,000ಗಿಂತ ಜಾಸ್ತಿ ಇದ್ದವ್ರದ್ದು ಅಂತ ಹೇಳಿ ರಿಜೆಕ್ಟ್ ಮಾಡಿದವ್ರದ್ರಲ್ಲಿ ಅಂಥವ್ರ ಅಪ್ಲಿಕೇಶನನ್ನು ಮತ್ತೆ ಓಪನ್ ಮಾಡಿ ಅವರು ಕಂಟಿನ್ಯೂ ಮಾಡಬೇಕು ಈ ಪೆನ್ಷನ್ ಹಾಕೋದನ್ನು ಅಂತ ತಿಳಿಸಿದ್ದಾರೆ.
ಹಾಗೆ ಈ ಹಿಂದೆ ನಿಮಗೆ ಪೆನ್ಷನ್ ಬರ್ತಿದ್ದು ಆ ಆದಾಯ ಮಿತಿ ವಿಷಯಕ್ಕೆ ಟೆಂಪ್ರರಿ ಸ್ಟಾಪ್ ಆಗಿದ್ದರೆ ಈಗ ಮತ್ತೆ ನಿಮ್ಮ ಕುಟುಂಬದ ಆದಾಯ 1,20,000 ಒಳಗಡೆ ಇದ್ದು ಇನ್ನೂ ಸ್ವಲ್ಪ ದಿನದಲ್ಲಿ ಮತ್ತೆ ನಿಮಗೆ ಪೆನ್ಷನ್ ಬರೋದು ಸ್ಟಾರ್ಟ್ ಆಗಿಲ್ಲ ಅಂದರೆ ನೀವು ನಾಡ ಕಚೇರಿಗೆ ನಿಮ್ಮ ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ಕು ಹಾಗೆ ಇನ್ಕಮ್ ಸರ್ಟಿಫಿಕೇಟು ರೇಷನ್ ಕಾರ್ಡು ಹಾಗೆ ಪೆನ್ಷನ್ ಆರ್ಡರ್ ಕಾಪಿ ಇಷ್ಟು ಡಾಕ್ಯುಮೆಂಟ್ ತಗೊಂಡು ಹೋಗಿ ಪ್ರೆಸೆಂಟ್ ಸ್ಟೇಟಸ್ ಚೆಕ್ ಮಾಡಿ ಪರಿಹಾರ ಕಂಡುಕೊಳ್ಬೋದು. ಬೇಕಾದರೆ ಅದಕ್ಕೆ ನೀವು ನಾಡ ಕಚೇರಿಗೆ ಹೋಗಬೇಕಾಗ ಸದ್ಯಕ್ಕೀಗ. ಹಾಗೆ ಸ್ನೇಹಿತರೆ, ಕೆಲವರು ಈ ನ್ಯೂಸ್ ಬಂದ ತಕ್ಷಣ ಸ್ಟಾರ್ಟ್ ಮಾಡಿದ್ದಾರೆ, ಹಾಗಾದರೆ ಹೋಲ್ಡ್ ಆಗಿರೋ ಪೆನ್ಷನ್ ನಾಳೆನೇ ಬರುತ್ತಾ ಅನ್ನೋ ಥರ ಎಲ್ಲ. ಬಟ್ ಅಷ್ಟೆಲ್ಲ ಈಸಿ ಇಲ್ಲ. ಈಗ ಬಂದಿರೋ ಸರ್ಕಾರದ ಹೊಸ ಆದೇಶದ ಆಧಾರದ ಮೇಲೆ ಅರ್ಹ ಫಲಾನುಭವಿಗಳಿಗೆ ಎಲ್ಲ ಡಾಕ್ಯುಮೆಂಟ್ ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕಾಗಿರುತ್ತೆ. ಅದಾದ ಮೇಲೆ ಸಹ ಎಲ್ಲ ಪೆನ್ಷನ್ ಅವರಿಗೂ ಒಟ್ಟಿಗೆ ಒಂದೇ ದಿನ ಹಣ ಜಮಾ ಆಗುತ್ತೆ ಅಂತಲೂ ಹೇಳಂಗಿಲ್ಲ. ದಾಖಲೆ ಪರಿಶೀಲನೆ ಎಲ್ಲ ಆಗಬೇಕು, ಎಲಿಜಿಬಿಲಿಟಿ ಮತ್ತು ಇಲಾಖೆಯ ಪ್ರೊಸೀಜರ್ ಮೇಲೆ ಸಮಯ ಇವೆಲ್ಲ ಟೈಮ್ ತಗೊಳುತ್ತೆ. ಅದಾದ್ರ ಮೇಲೆ ನಿಮಗೆ ಪೆನ್ಷನ್ನು ಬರಬಹುದು. ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ 1,20,000 ಒಳಗಡೆ ಆದಾಯ ಮಿತಿ ಇದ್ದರೆ ಎಲ್ರಿಗೂ ಪೆನ್ಷನ್ ಬರುತ್ತೆ ಅಂತೆಲ್ಲ ವೀಡಿಯೋಸ್ ಓಡಾಡ್ತಿದೆ. ಬಟ್ ಹಾಗೆಲ್ಲ ಇಲ್ಲ. ಪೆನ್ಷನ್ ಪಡ್ಕೊಳ್ಳೋಕ್ಕೆ ಈ ಹಿಂದೆ ಇದ್ದ ಬೇರೆಲ್ಲ ನಿಯಮ ಸೇಮ್ ಇರ್ತವೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಸೇಮ್ ಇರ್ತವೆ. ಜಸ್ಟ್ 3,20,000 ಮಿನಿಮಮ್ ಅಲ್ಲ ಮ್ಯಾಕ್ಸಿಮಮ್ ಇನ್ಕಮ್ ಲಿಮಿಟ್ ಇತ್ತು, ಅದನ್ನು ಮ್ಯಾಕ್ಸಿಮಮ್ ಲಿಮಿಟ್ ಆಗಿ 1,20,000 ತನಕ ತೊಗೊಂಡಿದ್ದಾರೆ ಅಷ್ಟೇ, ಇನ್ಕ್ರೀಸ್ ಮಾಡಿರೋದು ಅದೊಂದೇ ಈಗ ಚೇಂಜ್ ಆಗಿರೋ ರೂಲ್ಸು. ಸರಿ ಸ್ನೇಹಿತರೆ, ಕರ್ನಾಟಕದ ಪಿಂಚಣಿದಾರರಿಗೆ ಸಂಬಂಧಿಸಿದ ಈ ಹೊಸ ಅಪ್ಡೇಟ್ ನಿಮಗೆ ಯೂಸ್ಫುಲ್ ವಿಡಿಯೋ ಅನಿಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಈ ಮಾಹಿತಿ ಅಗತ್ಯ ಇರೋರಿಗೆ ಶೇರ್ ಮಾಡಿ. ಇದೇ ಥರ ಕರ್ನಾಟಕ ಸರ್ಕಾರ ಹಾಗೆ ಕೇಂದ್ರ ಸರ್ಕಾರದ ಜಾಬ್ ಡೀಟೇಲ್ಸ್ ಆಗಲಿ ಹಾಗೆ ಗ್ರಾಮ ಒನ್ ರಿಲೇಟೆಡ್ ಸರ್ವಿಸ್ಗಳ ಬಗ್ಗೆ ಮಾಹಿತಿಗಾಗಲಿ, ಹೀಗೆ ಕೆಲವೊಂದು ಸೌಲಭ್ಯಗಳ ಮಾಹಿತಿಗಾಗಿ ಈ ನಮ್ಮ ಅರ್ಜುನ ಎಂಟರ್ಪ್ರೈಸಸ್ ಇನ್ಫೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣಿಸ್ತಿರೋ ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡಿ ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು ಸ್ನೇಹಿತರೆ.